ಜೋಡೋ ಯಾತ್ರದಲ್ಲಿ ಯಾವ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಅವ್ರ ವಿಷನ್ ಇತ್ತಿದ್ದು ಗಿಗ್ ಬಿಲ್ ಬರ್ಬೇಕಂತ ಹೇಳಿ ಏನು ರಾಜಸ್ಥಾನಲ್ಲಿ ಪ್ರಮುಖವಾಗಿ ಬಂತು. ಅದಕ್ಕಿಂತ ಹೆಚ್ಚಿನ ಒಳ್ಳೆ ಬಿಲ್ ಅನ್ನು ಇವತ್ತು ಕರ್ನಾಟಕ ಸರ್ಕಾರ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಸಾಹೇಬರು ಇವತ್ತು ನಮ್ಮನ್ನ ಆರ್ಡಿನೆನ್ಸ್ ನ ಪಾಸ್ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಗವರ್ನರ್ ಅನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಮೊದಲನೇದಾಗಿ ಇದು ರಾಹುಲ್ ಗಾಂಧಿ ಅವರ ವಿಷನ್. ಅದರ ಜೊತೆಗೆ ಇಡೀ ಭಾರತದಲ್ಲಿ ಇವತ್ತು ಗಿಗ್ ಎಕಾನಮಿ ಏನು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಸುಮಾರು 3 ಮಿಲಿಯನ್ಗೂ ಹೆಚ್ಚು ಗಿಗ್ ಎಕಾನಮಿನಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಏನು ವಿಷನ್ ನೋಡಿದ್ರು, ಮುಂದೆ ಬರ್ತಕ್ಕಂಥ ದಿನಗಳಿಗೆ ಇಡೀ ಭಾರತ ದೇಶದಲ್ಲಿ ಗಿಗ್ ಎಕಾನಮಿಗೆ ಇವಾಗ ಅನುಕೂಲ ಆಗ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಅವರ ವಿಷನ್. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ನಾನು ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಸಹಕಾರವನ್ನು ನೀಡಿದ್ರು. ಅದ್ರ ಜೊತೆಗೆ ಎಲ್ಲಾ ನಮ್ಮ ಸಚಿವ ಸಂಪುಟದ ಎಲ್ಲಾ ಸಚಿವರುಗಳು ಇವತ್ತು ನಮಗೆ ಗಿಗ್ ಬಿಲ್ ನ ಪಾಸ್ ಮಾಡಿ ಇವತ್ತು ಇಲ್ಲಿ ಗವರ್ನರ್ ಆಫೀಸಿಗೆ ಬಂದಿದೆ. ಅದಕ್ಕಾಗಿ ಇವತ್ತು ಗವರ್ನರ್ ಅವರು ನಮಗೆ ಒಂದೇ ದಿನದಲ್ಲಿ ಪಾಸ್ ಮಾಡಿದಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ರಾಜ್ಯಪಾಲರು ಪಿಕ್ ಅಂಡ್ ಚೂಸ್ ಮಾಡ್ತಿದ್ದಾರೆ, ಕೆಲವುದನ್ನ ರಿಜೆಕ್ಟ್ ಮಾಡ್ತಾರೆ, ಯಾವ್ದು ಅಗತ್ಯದ ಇದೆ ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಈ ತರ ಮಾಡುವಂತದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಆಡಳಿತದಲ್ಲಿ ಇಲ್ಲ, ನಾನ್ ಬಿಜೆಪಿ ಪಾರ್ಟಿ ಎಲ್ಲೆಲ್ಲಿ ದೇಶದಲ್ಲಿದೆ, ಅಲ್ಲಿ ಎಲ್ಲಾ ಬಿಲ್ಗಳಿಗೆ ಈ ರೀತಿಯಾದಂತ ಸಂಕಟಗಳು ನಾವು ನೋಡಿದ್ದೇವೆ. ಅದು ಸುಪ್ರೀಂ ಕೋರ್ಟ್ ಓವರ್ ರೂಲ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ರೂಲ್ ಕೂಡ ನಿಮ್ಗೆ ಗೊತ್ತಿದೆ. ಇದು ಜನತೆಗೆ ಹೋಗ್ಬೇಕು, ಚರ್ಚೆ ಆಗ್ಬೇಕು. ಯಾಕಂದ್ರೆ ಯಾವುದೇ ಒಂದು ಎಲೆಕ್ಟೆಡ್ ಇರ್ತಕ್ಕಂಥ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ ಹಿಗ್ಗಾಮುಗ್ಗ ಬಿಲ್ ನಿಂದಿರ್ತಕ್ಕಂಥದ್ದು, ಬೇರೆ ರಾಜ್ಯಗಳಲ್ಲಿ ಯಾವುದೇ ಬಿಲ್ ನಿಂದಿರಲ್ಲ, ಕೇವಲ ನಾನ್ ಬಿಜೆಪಿ ಗವರ್ಮೆಂಟ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬಿಲ್ ನಿಂದಿರ್ತಕ್ಕಂಥದ್ದು, ಇದು ಸಾರ್ವಜನಿಕರಲ್ಲಿ ಚರ್ಚೆ ಆಗಬೇಕು. ಸುಪ್ರೀಂ ಕೋರ್ಟ್ ಬಹಳಷ್ಟು ಸರಿ ಚೀಮಾರಿ ಹಾಕಿದೆ, ಸುಪ್ರೀಂ ಕೋರ್ಟ್ ಓವರ್ ರೂಲ್ ಮಾಡಿದೆ. ಆದ್ರೂ ಕೂಡ ಇವತ್ತು ಆರ್ಟಿಕಲ್ 142 ನಾವು ಅದರ ಬಗ್ಗೆ ಕಂಟೆಸ್ಟ್ ಮಾಡತಕ್ಕಂಥ ಮಾತು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಮಾತನಾಡ್ತಿದ್ದಾರೆ. ಇದು ಮುಂದೆ ಇರತಕ್ಕಂಥ ಯುವ ಜನತೆ ಇದನ್ನ ಅರ್ಥ ಮಾಡ್ಕೋಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಆಗುತ್ತೆ. ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ, ಸುಮಾರು 5 ಲಕ್ಷಕ್ಕೂ ಹೆಚ್ಚು ನಮ್ಮೇನ್ ಗಿಗ್ ವರ್ಕರ್ಸ್ ಇದಾರೆ. ಇವತ್ತು ದಿನಕ್ಕೆ ಕೆಜಿಗಟ್ಟಲೆ ಆಕ್ಸಿಜನ್ ಏನ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವ್ ಹೇಳ್ತೀವಿ ಅದನ್ನ ನುಂಗ್ತಾ ಇದಾರೆ. ಇವರು ಸುಮಾರು 20 ವರ್ಷ ಕೆಲಸ ಮಾಡಿದ್ರೆ 15ರಿಂದ 20 ವರ್ಷ ಅವ್ರು ಕಾಂಪ್ರಮೈಸ್ ಆಗುತ್ತೆ. ಹಂಗಾಗಿ ಇವರಿಗೆ ಒಳ್ಳೇದಾಗಬೇಕು, ಇವ್ರಿಗೆ ಫ್ಯೂಚರ್ ಒಳ್ಳೇದಾಗಬೇಕು. ಹೆಲ್ತ್ ರಿಲೇಟೆಡ್ ಇರ್ಬೋದು, ಅವ್ರ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೆ ಒಂದು ಬೇಸಿಕ್ ಇಮ್ಯುನಿಟೀಸ್ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು, ಎಲ್ಲರಿಗಿಂತ ಹೆಚ್ಚಾಗಿ ಅವ್ರಿಗೆ ಹೆಲ್ತ್ ಗೆ ನೋಡ್ತಕ್ಕಂಥದ್ದು ಆಗ್ಬೇಕನ್ನೋದಕ್ಕೆ ಈ ಬಿಲ್ ತಂದಿರತಕ್ಕಂಥ. ಇದರಿಂದ ಇವತ್ತು ಈ ಒಂದು ಬೋರ್ಡ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೂಲ್ 2 ವಾರದಲ್ಲಿ ಫ್ರೇಮ್ ಮಾಡ್ತೀವಿ. ಪಬ್ಲಿಕ್ ಡೊಮೇನ್ಸ್ ಕೂಡ ರೂಲ್ಸ್ ಅನ್ನ ಬಿಡ್ತೀವಿ. ಅದಾದ ನಂತರ ಬೋರ್ಡ್ ಫಾರ್ಮ್ ಮಾಡಿ ಈ ಸೆಸ್ ನ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರು ಯಾರು ಗಿಗ್ ಎಕಾನಮಿ ಇದ್ದಾರೆ ಅವರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ. ಆ ಕಾರಣಕ್ಕಾಗಿ ಇದು ಬಿಲ್ ಬಂದು ತಂದಿರತಕ್ಕಂಥ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಇಲ್ಲ, ರಿಜಿಸ್ಟ್ರೇಷನ್ ಆನ್ಲೈನ್ ಇದೆ. ಯಾರ್ಯಾರು ಗಿಗ್ ಎಕಾನಮಿನಲ್ಲಿ ಇದ್ದಾರೆ, ಯಾರು ಕೆಲಸ ಮಾಡ್ತಿದ್ದಾರೆ, ಆಲ್ರೆಡಿ ರಿಜಿಸ್ಟರ್ಡ್ ಇದ್ದಾರೆ ಅವರು. ಈಗ ಸೆಸ್ ಅಂತಕ್ಕಂಥ ಏನಿದೆ, ನಾವು A to B ಬರೀ ಟ್ರಾನ್ಸ್ಪೋರ್ಟ್. ಫಾರ್ ಎಕ್ಸಾಂಪಲ್, ನೀವೇನೇ ಒಂದು ಪಾರ್ಸಲ್ ಆರ್ಡರ್ ಮಾಡಿದಿರಿ, ನೀವೇನೇ ಆರ್ಡರ್ ಮಾಡಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಏನಿದೆ, 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆದ್ರೆ ಆ 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮೇಲೆ ನಾವು 5% ಸೆಸ್ ಆಗ್ತಾ ಇರೋದು. 50 ರೂಪಾಯಿ ಟ್ರಾನ್ಸ್ಪೋರ್ಟ್ ನಲ್ಲಿ 5% ಸೆಸ್ ಆಗಿದ್ರೆ 3 ಭಾಗದಲ್ಲಿ ಇವ್ರ ಅರ್ನಿಂಗ್ ಅಲ್ಲಿ ಸ್ವಲ್ಪ ಕೊಡ್ತಾರೆ, ಯಾರು ಆರ್ಡರ್ ಮಾಡಿದ್ರೆ ಅವರು ಸ್ವಲ್ಪ ಕೊಡ್ತಾರೆ, ಪ್ಲಾಟ್ಫಾರ್ಮ್ ಅವರು ಕೊಡ್ತಾರೆ. ಸೊ 3 ಭಾಗದ ಸ್ಪ್ಲಿಟ್ ಆದಾಗ 50 ರೂಪಾಯಿದಲ್ಲಿ 5% ಸೆಸ್ ನಲ್ಲಿ 3 ಭಾಗ ಸ್ಪ್ಲಿಟ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ತಾವು ಯೋಚನೆ ಮಾಡಿ ನೋಡಿ. ಯಾಕಂತಂದ್ರೆ ಇವರು ಕೆಜಿ ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಕುಡಿತಾರೆ. ಯಾರಿಗೆ ಅನುಕೂಲ ಯಾರಿಗೆ ಆಗ್ಬೇಕು? ಇವತ್ತು ವ್ಯವಹಾರ ಮಾಡೋರು, ಯಾರು ಟ್ರೇಡ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಹಾರ ಮಾಡೋರು ಸಾವಿರಾರು ಕೋಟಿ ದುಡಿತಕ್ಕಂಥದ್ದು ಇವ್ರ ಕೆಲಸ ಮಾಡಿದಕ್ಕೆ. ಅವ್ರೇನು ಒಂದು ಮೋಟರ್ ಸೈಕಲ್ ಕೊಡಿಸಲ್ಲ, ಒಂದು ಕಾರು ಕೊಡಿಸಲ್ಲ, ಇವ್ರದೇ ಮೋಟರ್ ಸೈಕಲ್, ಇವ್ರದೇ ಪೆಟ್ರೋಲ್, ಇವ್ರದೇ ಗಾಡಿ, ಇವ್ರದೇ ರೀಚಾರ್ಜ್ ಎಲ್ಲ ಇವರೇ ಮಾಡ್ಬೇಕು. ಇನ್ಸ್ಟಾಲ್ಮೆಂಟ್ ಇವರೇ ಕಟ್ಟಬೇಕು. ಯಾರು ₹1 ಅಡ್ವಾನ್ಸ್ ಕೊಡಲ್ಲ. ಇವ್ರ ವ್ಯವಹಾರದ ಮೇಲೆ ಅವ್ರ ವ್ಯವಹಾರ ನಡೀತಾ ಇದೆ. ಸೊ ನಾನು ಅದ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ಇದನ್ನ ದೃಷ್ಟಿ ಇಟ್ಕೊಂಡು ನಾವು ಮಾತನಾಡಬೇಕಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಸರಣಿ ಹತ್ಯೆಗಳಾಗ್ತಾ ಇದ್ದಾವೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನವರು ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ಕೂಟ ಅಂತ ಹೇಳ್ತಾರೆ, ಆದ್ರೆ ಪರಿಸ್ಥಿತಿ ಹಾಗಿಲ್ಲ ಅಂತ. ಅಲ್ಲ, ನೀವ್ ಹೇಳಿರ್ತಕ್ಕಂಥ ಪಾಯಿಂಟ್ ನಿಜ ಇದೆ. ಅದಕ್ಕೆ ಇವತ್ತು ನಮ್ಮ ಪಕ್ಷದ ಮಟ್ಟದಲ್ಲಿ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೀವಿ ನಾಳೆ ನಾಡ್ದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.